ನೋಡ್ರಿ, ಒಂದು ಡೀಸೆಲ್ ಟ್ಯಾಂಕ್ ಒಂದು ಮುಚ್ಚಳ ಸರಿಯಲ್ಲ. ಏನು ಮಾಡ್ತಾರೆ ಇವರೆಲ್ಲ ನೋಡ್ರಿ. ಇದನ್ನ ಈ ಥರ ವ್ಯವಸ್ಥೆ ಇರೋಂಥ ಸಾರಿಗೆ ಬಸ್ಸು ನೋಡ್ರಿ, ಕಣ್ಣಾರೆ ನೋಡಿ. ಹಾವೇರಿ ತಾಲೂಕು ಇರುವಂತ ಸಾರಿಗೆ ವ್ಯವಸ್ಥೆ ನಾನು ಹೇಳಕತ್ತಿ. ಸುಮಾರು 5-6 ವರ್ಷ 10 ವರ್ಷ ಆತ ಹೇಳಕತ್ತಿ. ಎಲ್ಲಾ ಬಸ್ ಗುಜರಿ ಆಗ್ಯಾವಂತಂದ ನಾನು ಅವಾಗಿಂದ ಹೇಳ್ತಿದ್ದೇನೆ. ನಮ್ಮ ಕಡೆ ಬಸ್ ಗುಜರಿ ಬಸ್ ಬಿಟ್ಟನಂದ್ರೆ ನಾನು ಅವಾಗ ಸುಡ್ತಾವ ಅಂತ ಹೇಳಿದ್ವಿ. ಸುಡೋದಕ್ಕಿಂತ ತಾನಾಗಿ ಉರುಳಿ ಬಿದ್ದೈತಿ ಇಲ್ಲಿ. ಹೀಗಾಗಿ ನೋಡ್ರಿ, ಒಂದು ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲದಕ್ಕೆ ಬಸ್ ಬಿತ್ತು. ಜೇರ್ಗತ್ತು ಏನಾರ ಹೋಗುವಾಗ ಒಂದು 100 ಮಂದಿ ಇರ್ತಿತ್ತು ಪ್ಯಾಸೆಂಜರ್. ಅವಾಗ ಏನಾರ ಬಿದ್ದಿದ್ದಂದ್ರ ಇಷ್ಟೈತಿಗೆ ಆಂಬ್ಯುಲೆನ್ಸ್ ಹೋಗೋದು ಆಸ್ಪತ್ರೆ ಹಿಡಿತಿದ್ದಲ್ಲ. ಆ ತರ ಸಮಸ್ಯೆ ಆಗುತ್ತಿದೆ ನಮ್ಮ ಹಾವೇರಿ ತಾಲೂಕಲ್ಲಿ. ನಾ ಹೇಳ್ತಿದ್ದೇನೆ, ನಾನು ಫೇಸ್ಬುಕ್ ನ ನೋಡ್ರಿ, ನಾನು ಎಲ್ಲಾದ್ರೂ ನೋಡ್ರಿ, ನಾ ಪ್ರಶ್ನೆ ಮಾಡೋದ ಇದು ಕೆಲಸ. ಮೊದ್ಲಕ್ಕೆ ರೋಡ್ ಸರಿ ಇರ್ಬೇಕು, ಆಮೇಲೆ ಸಾರಿಗೆ ಬಸ್ ಸರಿಯಾಗಿರ್ಬೇಕಂತಂದು ಅವಾಗಿಂದ ಕೇಳ್ತಿದ್ದೇನೆ. ಯಾರೊಬ್ರು ತಲೆ ಕೆಡಿಸಲಿಲ್ಲ. ಇವಾಗ ನೋಡ್ರಿ, ಉಳಿ ಬಿದ್ದೈತಿ, ಇಲ್ಲಿ ಹೆಣ ಆಗಿ ಬಿದ್ದೈತಿ. ಇದು ಅದ ನಮ್ಮ ಮನಸ್ಸರಾಗಿ ಹೆಣ ಬಿದ್ದದಂದ್ರೆ ಇಷ್ಟೈತಿಗೆ ಎಷ್ಟು ಅಡ್ಡಾಡ್ತಿದ್ರೆ ಎಷ್ಟು ಮಂದಿ ಹೊಯ್ಕಂತಿದ್ರು ಅನ್ನೋದು ಯೋಚನೆ ಮಾಡ್ರಿ. ಎಲ್ಲಿವರೆಗೆ ನೀವು ನಮ್ಮ ತಾಲೂಕಿನ ಸತ್ತ ಪ್ರಜೆಗಳು ಪ್ರಶ್ನೆ ಮಾಡೋದಲ್ಲ ನೀವು, ಅಲ್ಲಿವರೆಗೆ ನಿಮ್ಮ ಕುಟುಂಬ ಬದುಕೈತಿ. ನೀವು ಪ್ರಶ್ನೆ ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಮ ಕುಟುಂಬ ಉಳಿಯೋದಲ್ಲ. ಯಾಕಂತಂದ್ರೆ ಬಸ್ನಾಗ ಕಳಿಸಿರ್ತೀರಿ, ಬಿಡು ಹೋಲಿ ಆರಾಮಾಗಿ ಬರಲಿ ಅಂತ. ಆದ್ರೆ ಇಲ್ಲಿ ನೋಡ್ರಿ, ಇದನ್ನ ಸಮಸ್ಯೆ ನೋಡಿದಾನೆ, ಬಿದ್ದು ಹೆಣವಾಗಿ ಬಿದ್ದೈತಿ ಬಸ್. ಇದೆ ಈ ಬಸ್ನಲ್ಲಿ 1947 ಬಸ್ ಬಿಟ್ಟಿದ್ದ ನಮ್ಮ ಕೊಡವ ಗ್ರಾಮಕ್ಕೆ. ಇಲ್ಲಿವರೆಗೆ ಆದ್ರೂ ಒಂದು ಹೊಸ ಬಸ್ ಬಿಟ್ಟಿಲ್ಲ. ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಇವ್ರಿಗೆ? ಒಂದು ಹೊಸ ಬಸ್ ಬಿಡಕ್ಕೆ ಏನಾಗೈತಿ ಇವ್ರಿಗೆ? ಇವರೆಲ್ಲ 500 ಎಕರೆ 600 ಎಕರೆ ಹೊಲ ಮಾಡ್ತಾರ, ಒಬ್ಬೊಬ್ರು ಕಾರ್ಖಾನೆ ಮಾಡ್ತಾರ MLAಗಳು. ಇವ್ರಿಗಾದ್ರೂ ದುಡ್ಡು ಬರ್ತೈತಿ. ಒಂದು ಸಾರಿಗೆ ಬಗ್ಗೆ ಏನಾರ ಮಾಡ್ಬೇಕಂತ ಪ್ರಶ್ನೆ ಮಾಡಿದ್ರೆ ಅನ್ನೋದಿಲ್ಲ, ಅದು ಇಲ್ಲ ಅಂತಂದು ಉಪದೇಶ ಹೇಳ್ತಾರೆ ಇವ್ರು. ಮುಂದಿನ ದಿನದಲ್ಲಿ ನಿಮ್ ರೋಡು ಬಸ್ ಸರಿ ಇಲ್ಲ ಅಂದ್ರೆ ನಿಮ್ ಕುಟುಂಬ ಯಾರು ಉಳಿಯೋದಲ್ಲ. ಜವಾಬ್ದಾರಿ ಆಗಿ ಹೇಳ್ರಿ.